ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರಿಗೂ ಆಶಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತೀನಿ. ಇವತ್ತು ನಾನು ನಿಮಗೋಸ್ಕರ ಒಂದು ಸಖತ್ತಾಗಿರುವಂಥ ರೆಸಿಪಿಯನ್ನು ತೊಗೊಂಡ್ಬಂದಿದ್ದೀನಿ. ಇನ್ಸ್ಟೆಂಟಾಗಿ ಈಸಿಯಾಗಿ ಚಿಕನ್ ಫ್ರೈ ಹೆಂಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಹಾಗಿದ್ರೆ ತಡ ಯಾಕೆ ಮತ್ತೆ ಬನ್ನಿ ಚಿಕನ್ ಫ್ರೈ ಮಾಡೋಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ. ಈಗ ನಾನು ಇಲ್ಲಿ 1 kg ಚಿಕನ್ ತೊಗೊಂಡೇನಿ. ಹಾಗೆ ಒಂದು ಅರ್ಧ ಕಪ್ಪು ಮೊಸರು ಹಾಕಾಗತ್ತೀನಿ. ಹಾಗೆ 1 ಸ್ಪೂನು ಕೊತ್ತಂಬರಿ ಪೌಡರ್ ಹಾಕಿದೆ. ಮತ್ತು ಹಳ್ಳುಪ್ಪು ಇರ್ತೈತಲ್ಲ, ಸೊ ಅದನ್ನು ಹಾಕಿದೆ ಸ್ವಲ್ಪ. ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಕಲಿಸಿ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಹಾಗೆ ನಾನಿಲ್ಲಿ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡೇನಿ. ಈಗ ಒಂದು ಪ್ಯಾನಲ್ಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಅದಕ್ಕೆ ಈಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಇರುತ್ತಲ್ಲ, ಸೊ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ಸರಿಯಾಗಿ ಫ್ರೈ ಆದಮೇಲೆ ಈಗ ಚಿಕನ್ ಹಾಕಬೇಕು. ಹಾಗೆ ಇನ್ನೊಂದು ಚೂರು ಅರಿಶಿಣ ಪುಡಿ ಹಾಕಬೇಕು. ನಿಮಗೆ ಬೇಕಂದ್ರೆ ಹಾಕಿ, ಇಲ್ಲ ನಡಿತೈತಿ, ಯಾಕಂದರೆ ನಾವು ಆವಾಗಲೇ ಹಾಕಿದ್ವಲ್ಲ, ಸೊ ಸ್ಕಿಪ್ ಮಾಡಿದರೆ ನಡಿತೈತಿ. ಮತ್ತು 1-2 ಸ್ಪೂನು ಚಿಲ್ಲಿ ಪೌಡ್ರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಹಾಗೆ ಈಗ ಚಿಕನ್ ಮಸಾಲ ಸ್ವಲ್ಪ ಹಾಕಬೇಕು. ಹಾಗೆ ಕಬಾಬ್ ಮಸಾಲನೂ ಹಾಕಬೇಕು, ಯಾಕಂದ್ರೆ ಕಲರ್ ಚೆನ್ನಾಗಿ ಬರ್ತೈತಿ, ಸೊ ಅದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಈಗ ಇದನ್ನು ಸ್ಪೂನ್ಲೆ ಚೆನ್ನಾಗಿ ಕೈಯಾಡ್ತಾ ಇರಬೇಕು. ಅಂದ್ರೆ ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಅಂಟ್ಕೋತೈತಿ. ನಿಮಗೆ ಅದರೊಳಗೆ ಸ್ವಲ್ಪ ಗ್ರೇವಿ ಬೇಕಪ್ಪ ಅಂತಂದರೆ ಅದಕ್ಕೆ ಸ್ವಲ್ಪ ನೀವು ನೀರು ಹಾಕೋಬೋದು. ಇದನ್ನು ಚಪಾತಿ ರೈಸಿಗೂ ಹಚ್ಕೊಂಡು ತಿನ್ಬೋದು. ಇದನ್ನು ಈಗ ಒಂದು 2 ನಿಮಿಷ ಹಾಗೆ ಬಾಯಿ ಮುಚ್ಚಿ ಇಡಬೇಕು, ಸ್ವಲ್ಪ ನೀರು ಹಾಕಿ. ಓಕೆ, ಈಗ ಚಿಕನ್ ಫ್ರೈ ರೆಡಿ ಆಯಿತು ನೋಡಿ. ನೀವು ಇದೇ ರೀತಿ ಒಂದ್ಸರಿ ಮನೆಯೊಳಗೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರ್ತೈತಿ. ಹಾಗೆ ಇದನ್ನು ನೀವು ನೀರು ದೋಸೆನೂ ಹಚ್ಕೊಂಡು ತಿನ್ಬೋದು. ಓಕೆ, ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರೋ ನನ್ನ ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಫಸ್ಟ್ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ಬರೋದು ನಿಮಗೆ, ಸೊ ಅದಕ್ಕೆ. ಓಕೆ ಬಾಯ್, ಮತ್ತೆ ಸಿಗೋಣ ಇದೇ ರೀತಿ ಒಳ್ಳೆ ರೆಸಿಪಿ, ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.